ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬೀಟ್ರೂಟ್ ಫ್ರೈ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೀಟ್ರೂಟ್ ಫ್ರೈಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 4 ದೊಡ್ಡದು ಬೀಟ್ರೂಟ್, 8 ಹಸಿಮೆಣಸಿನ್ಕಾಯಿ, ಮೀಡಿಯಮ್ ಸೈಜ್ 2 ಈರುಳ್ಳಿ, 3/4 ಬೌಲಷ್ಟು ತೆಂಗಿನಕಾಯಿ, ಎಣ್ಣೆ, ಕಡಲೆಬೇಳೆ. ಒಂದು ಚಾಪಿಂಗ್ ಬೋರ್ಡ್ ತಗೊಂಡು ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗಿ. ಬೀಟ್ರೂಟು ಹೆಲ್ತಿಗೆ ತುಂಬ ಒಳ್ಳೆಯದು. ತರಕಾರಿಗಳಲ್ಲಿ ತುಂಬ ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋ ಒಂದು ವೆಜಿಟೇಬಲ್ ಅಂತ ಅಂದರೆ ಅದು ಬೀಟ್ರೂಟ್. ಇದು ಹಾರ್ಟಿಗೆ ತುಂಬ ಒಳ್ಳೆಯದು, ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ, ಪ್ರೆಗ್ನೆನ್ಸಿ ಇರೋರಿಗೆ ತುಂಬಾ ಒಳ್ಳೆಯದು. ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈ ಬೀಟ್ರೂಟ್ ಫ್ರೈನ ಈಗ ಜಸ್ಟ್ ಡೆಲಿವರಿ ಆಗಿರುತ್ತಲ್ಲ ಅವರು ಸಹ ತಿನ್ಬೋದು. ಯಾಕಂದರೆ ಇದಕ್ಕೇನು ಜಾಸ್ತಿ ಮಸಾಲೆ ಹಾಕಿರಲ್ಲ, ಏನೂ ಇಲ್ಲ. ಮತ್ತು ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀಟಾಗಿ ಒಂದು ಹತ್ರ ಇಟ್ಕೊಳ್ಳಿ. ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿಬೇಕು, ಅವಾಗಷ್ಟೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಬೇಳೆ ಫ್ರೈ ಆದಮೇಲೆ ಉದ್ದು ಕಟ್ ಮಾಡ್ಕೊಳ್ಳಿ. ಸೊ ಅವಾಗ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಹಸಿಮೆಣಸಿನ್ಕಾಯಿನ ಉದ್ದು ಕಟ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಯೂಶ್ವಲಿ ಯಾವಾಗಲೂ ಮಾಡೋದು 4 ಮೆಂಬರ್ಸಿಗೆ. ನಮ್ಮ ಮನೇಲಿ ಒಂದು ಚಿಕ್ಕ ಪಾಪು ಇದೆ, ಅವಳಿಗೂ ಅಷ್ಟೇ ಬೀಟ್ರೂಟ್ ಪಲ್ಯ ತುಂಬಾ ಇಷ್ಟ. ನಾನೇನಾದರೂ ಬೀಟ್ರೂಟ್ ಪಲ್ಯ ಮಾಡಿದ್ರೆ ಅವಳು ಬರೀ ಬೀಟ್ರೂಟ್ ಪಲ್ಯನೇ ತಿಂತಿರ್ತಾಳೆ, ಈವನ್ ಚಪಾತಿನೂ ತಿನ್ನಲ್ಲ ಅವಳು. ಅದೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬೀಟ್ರೂಟ್ನ ಹಾಕ್ಕೊಂಡು ಒಂದು 1/2 ಲೋಟ ನೀರು ತಗೊಳ್ಳಿ. ದೊಡ್ಡ ಗ್ಲಾಸಲ್ಲಿ, ಚಿಕ್ಕ ಗ್ಲಾಸಲ್ಲಾದರೆ 1 ಲೋಟ ಹಾಕಿ, ಇಲ್ಲಾಂದರೆ ನಿಮಗೆ ಗೊತ್ತಾಗುತ್ತೆ ಆ ಬೀಟ್ರೂಟ್ ಮೇಲೆ ಸ್ವಲ್ಪ ನೀರು ಬಂದಂಗೆ ಆಗುತ್ತೆ. ಅಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡಿ ಒಂದು ಪ್ಲೇಟಲ್ಲಿ ಒಂದು 10 ಮಿನಿಟ್ಸ್ ಅಷ್ಟು. ಆಮೇಲೆ ನಿಮಗೆ ಓಪನ್ ಮಾಡಿದ್ರೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗುತ್ತೆ, ಬೆಂದಿರೋದು ನೋಡಿ. ಆ ಥರ ಕಲರ್ ಚೇಂಜ್ ಆಗಿರುತ್ತೆ. ಆವಾಗ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ. ಕಲರ್ ಚೇಂಜ್ ಆಗಿಲ್ಲ ಅಂದರೆ ಇನ್ನೂ ಒಂದು 5 ನಿಮಿಷ ಮುಚ್ಚಿಬಿಡಿ. ಆಮೇಲೆ ತೆಗೆದಾಗ ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಹಾಕ್ಕೊಳ್ಳಿ. ಅದೇನು ನಾವು ಕಾಯಿ ತೊಗೊಂಡಿರ್ತೀವಲ್ಲ, ಒಂದು 3/4 ಭಾಗ ಕಾಯಿ ತೊಗೊಂಡು 3/4 ಬೌಲಷ್ಟು ಕಾಯಿ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ. ಜಸ್ಟ್ ಆಗ ತಾನೇ ಡೆಲಿವರಿ ಆಗಿರ್ತಾರೆ, ಅವ್ರಿಗೆ ಕೊಡಿ. ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವರು ತಿಂದರೆ ಮಗುಗೂ ತುಂಬ ಒಳ್ಳೆಯದು, ನಿಮಗೂ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡೋಕ್ಕೆ ಚೆಂದ ಕೊತ್ತಂಬರಿ ಸೊಪ್ಪು